ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಅಲ್ಲ. ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಆಗಿರಲಿ, ನಿಮ್ಮ ಒಂದು ಹಸ್ಬೆಂಡ್ ಆಗಿರಲಿ, ನಿಮ್ಮ ಒಂದು ಮಕ್ಕಳಾಗಿರಲಿ, ಯಾರೇ ಆಗಿರಲಿ, ಈ ಒಂದು ಅಕೌಂಟನ್ನು ಏನಾದರೂ ಯೂಸ್ ಮಾಡ್ತಿದ್ರೆ ಈ ಒಂದು ಅಕೌಂಟು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಯೂಸ್ ಆಗಲ್ಲ. ಅದರಲ್ಲಿ ಏನಾದರೂ ಅವರು ದುಡ್ಡು ಇಟ್ಕೊಂಡಿದ್ರೆ ಅದನ್ನು ತಗೊಳಕ್ಕೆ ಹೇಳಿ, ಓಕೆನಾ? ಆ ಒಂದು ದುಡ್ಡನ್ನು ತಗೊಂಡು ಬೇರೆ ಅಕೌಂಟ್ಗೆ ಹಾಕೊಳ್ಳೋಕೆ ಹೇಳಿ. ಯಾಕಂದರೆ ಈ ಅಕೌಂಟ್ ಆದರೆ ವರ್ಕ್ ಆಗಲ್ಲ. ಯಾವಾಗಿಂದ ವರ್ಕ್ ಆಗಲ್ಲ, ಅದು ಯಾವ ಬ್ಯಾಂಕಿನ ಅಕೌಂಟ್ ವರ್ಕ್ ಆಗಲ್ಲ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದಾನೆ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಆದ್ರೆ ಬರ್ತೀನಿ. ಏನಂತ ಅಂದ್ರೆ, ಈ ಒಂದು ಬ್ಯಾಂಕು ಎಲ್ಲರ ಹತ್ರ ಇದ್ದೇ ಇರುತ್ತೆ. ಅಂದ್ರೆ ಕಾಮನ್ ಆಗಿ ಪೀಪಲ್ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ. ನೀವು ಗೃಹಲಕ್ಷ್ಮಿ ಫಲಾನುಭವಿಗಳ ಅಂತ ಅಲ್ಲ, ಬೇರೆ ನಿಮ್ಮ ಮನೆಯಲ್ಲಿ ಯಾರೇ ಆಗಿರ್ಲಿ, ನಿಮ್ಮ ಒಂದು ಮಕ್ಕಳಾಗಿರ್ಬೋದು, ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ. ಈ ಒಂದು ಬ್ಯಾಂಕ್ ಯಾವ್ದಂದ್ರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್, ಓಕೆನಾ? ಪೇಟಿಎಂ ಆ್ಯಪ್ ಅಲ್ಲ ಇದು. ನೋಡಿ, ಪೇಟಿಎಂ ಆ್ಯಪ್ ಬಗ್ಗೆ ಹೇಳ್ತಿಲ್ಲ. ಪೇಟಿಎಂ ಅವ್ರದೇ ಒಂದು ಬ್ಯಾಂಕ್ ಆದ್ರೆ ಇದೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಇದೆ. ಈಗ ನಾರ್ಮಲ್ ಆಗಿ ಯಾವ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯೋ, ಕೋಟಕ್ ಮಹೇಂದ್ರ ಬ್ಯಾಂಕ್ ಇದೆಯೋ, ಈ ರೀತಿಯಾಗಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂತ ಒಂದಿದೆ. ಈ ಒಂದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅನ್ನೋದು ನಿಮಗೆ ಫೆಬ್ರವರಿ 29ನೇ ತಾರೀಕು ಮೇಲೆ ನಿಮಗೆ ವರ್ಕ್ ಆಗಲ್ಲ, ಓಕೆನಾ? ನಿಮ್ಮ ಬಳಿ ಏನಾದರೂ ದುಡ್ಡಿದ್ರೆ ಆ ಅಕೌಂಟಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಫೆಬ್ರವರಿ 29ನೇ ತಾರೀಕು ಒಳಗಡೆನೆ ನಿಮ್ಮ ಒಂದು ದುಡ್ಡು ಏನಿದೆ ಅದನ್ನು ಬೇರೆ ಅಕೌಂಟ್ಗೆ ಹಾಕ್ಕೊಳ್ಳಿ, ಓಕೆನಾ? ಯಾಕಂದರೆ ಫೆಬ್ರವರಿ 29ನೇ ತಾರೀಕು ಮೇಲೆ ನಿಮಗೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅನ್ನುವಂಥದ್ದು ಯೂಸ್ ಆಗಲ್ಲ. ಯಾಕೆ ಯೂಸ್ ಆಗಲ್ಲ ಏನು ಅನ್ನುವಂಥ ಒಂದು ಪ್ರೂಫ್ ಕೂಡ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಹ್ಯಾಸ್ ಬ್ಯಾರ್ಡ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಫ್ರಮ್ accepting deposits or top-ups in any customer account, including FASTags, after February 29, 2024. This regulatory measure comes after the comprehensive system audit report and subsequent compliance validation report conducted by external auditors. ನೋಡಿ, ನಿಮ್ಗೆ ಏನಾಗ್ತಿದೆ ಅಂದರೆ, ಫೆಬ್ರವರಿ 29ನೇ ತಾರೀಕಿಂದ ಯಾವ ಕೂಡ ವರ್ಕ್ ಆಗಲ್ಲ. ನೋಡಿ, ಅದರಿಂದ ನೀವೀಗ ಮಾಡಬೇಕಾಗಿರುವಂಥದ್ದು ಇಷ್ಟೇ. ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆಗೆ ಬೇರೆ ಬೇರೆ ಅಕೌಂಟ್ಗೆ ನಿಮ್ಗೆ ಹಣ ಬರ್ತಿರುತ್ತೆ, ಯಾರ್ದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇರಲ್ಲ ಅನ್ಕೊಳ್ತಿದ್ದೀನಿ. ಯಾಕಂದರೆ ಯಾರು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಕೊಟ್ಟಿರಲ್ಲ ಅನ್ಕೊಂತಿದ್ದೀನಿ. ಒಂದು ವೇಳೆ ನಿಮ್ಗೇನಾದರೂ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂದ್ರೆ ಏನಂದ್ರೆ, ನಾರ್ಮಲ್ ಆಗಿ ಅದು ಕೂಡ ಒಂದು ಸೇವಿಂಗ್ಸ್ ಅಕೌಂಟ್ ಆಗಿರುತ್ತೆ. ನೀವು ತಂಬು ಕೊಟ್ಬಿಟ್ಟು ಅಕೌಂಟ್ ಅನ್ನಾದ್ರೆ ಮಾಡಿಸ್ಕೊಂಡಿರ್ತೀರಾ, ಒಂದು ತಂಬನ್ನ ಕೊಟ್ಟಿರ್ತೀರಾ, ಅಕೌಂಟ್ ಆದ್ರೆ ಕ್ರಿಯೇಟ್ ಆಗಿರುತ್ತೆ. ಈಗ ನಾರ್ಮಲ್ ಆಗಿ ನೀವು ಫೋನ್ ಪೇ ಅಲ್ಲಿ ಕೂಡ ಏನ್ ಮಾಡ್ಬೋದು ಅಂದ್ರೆ, ಈ ಒಂದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅನ್ನ ನೀವು ಆಡ್ ಮಾಡ್ಕೋಬಹುದಾಗಿರುತ್ತೆ. ಇದು ಕೂಡ ಎಲ್ಲಾ ಬ್ಯಾಂಕ್ ತರಾನೇ ಒಂದು ಬ್ಯಾಂಕ್ ಆಗಿರುತ್ತೆ. ಅದರಿಂದ ನಿಮ್ಮದು ಏನಾದ್ರೂ ಈ ಖಾತೆಗೆ ಹಣ ಏನಾದ್ರೂ ಬರ್ತಿದ್ರೆ, ನೀವು ನಿಮ್ದು ಇನ್ನೊಂದು ಖಾತೆನೇ ಇಲ್ಲ ಅನ್ನೋದಾದ್ರೆ ಇನ್ನೊಂದು ಹೊಸ ಅಕೌಂಟ್ ಆದ್ರೆ ಕ್ರಿಯೇಟ್ ಮಾಡಿಸ್ಕೊಳ್ಳಿ. ಒಂದು ವೇಳೆ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರಾದರೂ ಇದೇ ಅಕೌಂಟಲ್ಲಿ ಹಣ ಪಡ್ಕೊಂತಿದ್ರೆ ನೀವೇನು ಮಾಡ್ತೀರಾ ಅಂದರೆ, ಈ ರೀತಿಯಾಗಿ ಬೇರೆ ಅಕೌಂಟ್ ಆದರೆ ಕ್ರಿಯೇಟ್ ಮಾಡಿಸ್ಕೊಬಿಟ್ಟು ನಿಮ್ಮ ಒಂದು ಆಧಾರನ್ನು ಆ ಅಕೌಂಟ್ಗೆ ಲಿಂಕ್ ಮಾಡಿಸಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಆ ಒಂದು ಖಾತೆಗೆ ಬಂದು ಹಣ ಆದರೆ ಜಮಾ ಆಗುತ್ತೆ, ಓಕೆನಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಈ ಒಂದು ವಿಡಿಯೋ ಏನಂದರೆ ಎಚ್ಚರಿಕೆ, ನಿಮಗೂ ನಿಮ್ಮ ಒಂದು ಕುಟುಂಬದವ್ರಿಗೆಲ್ಲರಿಗೂ ಎಚ್ಚರಿಕೆ. ನಿಮ್ಮ ಮನೆಯಲ್ಲಿ ಯಾರೇ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಯೂಸ್ ಮಾಡ್ತಿದ್ರು ಕೂಡ ನೀವು ಅವ್ರಿಗೆ ಈ ವಿಷಯ ತಲುಪಿಸಿ, ಓಕೆನಾ? ನಿಮ್ಮ ಒಂದು ಖಾತೆಯಲ್ಲಿ ಏನಾದರೂ ಹಣ ಇದ್ದರೆ ಫೆಬ್ರವರಿ 29ನೇ ತಾರೀಕು ಒಳಗಡೆ ತಗೋಬಿಡಿ ಅಂತ, ಓಕೆನಾ? ಇದು ಸದ್ಯಕ್ಕೆ ಅಪ್ಡೇಟ್. ನಿಮಗಿನ್ನೂ ಈ ರೀತಿಯಾಗಿ ಒಳ್ಳೆ ಮಾಹಿತಿ ಜೊತೆ ಬರ್ತಾನೆ ಇರ್ತೀನಿ. ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಆದ್ರೆ ಕೊಡಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡೋದ್ರಿಂದ ಯಾವ ಒಂದು ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.